ನಾವೆಲ್ಲರೂ ಒಂದೇ ಕಡೆಯಿಂದ ಬಂದಿದ್ದು ಹಾವೇರಿಯಿಂದ. ನಮ್ದೆಲ್ಲ ಅಲ್ಲೇ ಒಂದೇ ಹಾವೇರಿಯಿಂದ ಒಂದು ವಿಲೇಜ್ ಮಾರಿಮಠ ಅಂತ. ಬಟ್ ನಮಗೆ ಬಾಸ್ ಮೇಲೆ ಭಾಳ ಕ್ರೇಜ್ ಐತೆ. ಬಟ್ ನಾವು ಮೂವಿನ ಅಲ್ಲೇ ನೋಡ್ಬೋದಿತ್ತು. ಬಟ್ ನಮ್ಗೆ ಏನು ಕ್ರೇಜಪ್ಪ ಅಂದರೆ ನಾವು ಹೋಗಿ ಬೆಂಗಳೂರಲ್ಲೇ ನೋಡ್ಬೇಕಂತಂದ್ರೆ ಸರ್ ನಿನ್ನೆ ನೈಟಿಂದ ಜರ್ನಿ ಮಾಡಿ ಇವಾಗ ಬಂದಿದ್ದೀವಿ. ಮೂವಿ ಮಾತ್ರ ಸಖತ್ತಾಗೈತೆ ಸರ್. ರಿವ್ಯೂ ಬಗ್ಗೆ 2 ನಿಮಿಷ ಹೇಳ್ಬೇಕಂದ್ರೆ ಸರ್ ಮೂವಿ ಮಾತ್ರ ನಂಬರ್ 1 ಆಗೈತೆ. ಮೂವಿ ಸ್ಟೋರಿ ಏನಪ್ಪ ಅಂದರೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫಲ್ಲಿ ಕಣ್ಣೀರು ಬರ್ತಕ್ಕಂಥ ಮೂವಿ ಮಾತ್ರ ಫುಲ್ ಫ್ಯಾಮಿಲಿ ನೋಡ್ತಕ್ಕಂಥ ಮೂವಿ ಇದು. ಇದೇನಪ್ಪ ಅಂದರೆ ರೈತರ ಬಗ್ಗೆ ನಮ್ಮ ಬಾಸ್ ಯಾವಾಗಲೂ ಮೂವಿ ಮಾಡಿದರೆ ಬರೀ ರೈತರ ಪರವಾಗಿ ಮಾತಾಡ್ತಾರೆ, ರೈತರ ಪರವಾಗಿ ಮೂವಿ ಮಾಡ್ತಾರೆ. ಲಾಸ್ಟ್ ಯಜಮಾನರು ಸಹಿತ ಅದನ್ನೇ ಮಾಡಿದ್ರು. ಬಟ್ ಈ ಮೂವಿ ಸಹಿತ ಅದನ್ನೇ ನೋಡಿದ್ರು. ಏನಪ್ಪ ಅಂದರೆ 1951ರಲ್ಲಿ ಯಾವ ರೀತಿ ರೈತರ ಪರಿಸ್ಥಿತಿ ಇತ್ತು ಸರ್. ನಮ್ಮಲ್ಲಿ ಹೊಲ ಇದ್ದರು ಎಲ್ಲ ಇದ್ರೂ ಸಹಿತ ನಮಗೆ ನಮ್ಮದು ಆಗ್ತಿರಲಿಲ್ಲ ಅದು. ಸೊ ಇವಾಗ ಏನಾಗಿದೆಯಪ್ಪ ಅಂದ್ರೆ ಆ ರೈತರು ಇವಾಗಿನ ಪ್ರೆಸೆಂಟಲ್ಲಿ ಯಾವ ರೀತಿ ಕಷ್ಟ ಆಗಿದೆ, ಆ ಕಷ್ಟವನ್ನು ಯಾವ ರೀತಿ ಸ್ಪಷ್ಟವಾಗಿ ತೊಗೊಂಬಂದಿದ್ದಾರೆ ಅಂದ್ರೆ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಸರ್ ಮ್ಯೂಸಿಕ್ ಇಷ್ಟ ಆಯಿತು, ಎಲ್ಲನೂ ಇಷ್ಟ ಆಯಿತು. ಬಾಸ್ ಆ್ಯಕ್ಟಿಂಗ್ ಮಾತ್ರ ನಂಬರ್ 1 ಆಗಿದೆ. ಸಿನಿಮಾಗಳನ್ನೆಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು. ಇಂಥ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡ್ಬೇಕು ಎಲ್ಲರೂ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಥಿಯೇಟರಲ್ಲೇ ಫೀಲ್ ಮಾಡ್ಕೋಬೇಕು. ಸುಮ್ಮನೆ ಪೈರೇಸಿ ಮಾಡ್ಕೊಂಡು ಮೊಬೈಲಲ್ಲೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನೋಡೋದೆಲ್ಲ ಚೆನ್ನಾಗಿರಲ್ಲ. ಓಕೆನಾ? ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾನ. ಯಾವುದೇ ರಾಜಕಾರಣಿಗಳಿಗಾಗಲಿ ರೈತರ ಪರವಾಗಿ ಯಾವನಿಗೂ ಹೆದರದಂಗೆ ಮಾತಾಡೋದಂದ್ರೆ ಕನ್ನಡ ಇಂಡಸ್ಟ್ರಿ ಒಳಗೆ ಡಿ ಬಾಸ್ ಒಬ್ರೆ. ಜೈ ಡಿ ಬಾಸ್. ಇದು ಮಾತ್ರ ಪಕ್ಕ ನೋಡ್ಕೊಡಿ, ಯಾರು ಮಾತಾಡೋಕೆ ಸಾಧ್ಯನೇ ಇಲ್ಲ. ಲವ್ ಯು. ನಮ್ಮ ಬಾಸ್ ಕಟೋಟಿ ಹಾಕ್ತಾರೆ ಹೂವಿನ ಹಾರ. 100 ಪಕ್ಕ ಓಡುತ್ತೆ ನಮ್ಮ ಡಿ ಬಾಸ್ ಮೂವಿ ಕಾಟೆ. ಬಾಸ್ 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 ನಮ್ಮ ಬಾಸ್ ಯಾರು? ನಮ್ಮ ಬಾಸ್ ಯಾರು? ಚಾಲೆಂಜ್ ಸ್ಟಾರ್. He was